Hello, my dear learners. I welcome you all to Shubhada Education. In this session, we are going to solve some problems on alternating current, which will be definitely helpful to score 15 marks in your board examination. Okay? ನೋಡಿ ತುಂಬ ಹೆಲ್ಪ್ಫುಲ್ ಆಗುವಂಥ ಕೋರ್ಸ್ ಇದು. ನೋಡಿ ಫಸ್ಟ್ ಪ್ರಾಬ್ಲಮ್ ಹೇಗೆ ಅಂತ ನೋಡಿ. ಎ ಸೈನುಸಾಯ್ಡಲ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ ಆಫ್ 283 ವೋಲ್ಟ್, ನೋಟ್ ಮಾಡ್ಕೊಂಬೇಡಿ ವ್ಯಾಲ್ಯೂಸನ್ನು, ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ 50 ಹರ್ಟ್ಸ್ is applied to a series LCR circuit in which the value of R equal to 3 ohm, L equal to 25.48 millihenry, C equal to 796 microfarad. The question is to find out the value for impedance. Impedance ಬೇಕು ನಮಗೆ Z. Again, the phase difference between the voltage across the source and current. We need to find out the value for pi. Similarly, the power dissipated in the circuit. ಇಷ್ಟು ಕ್ವಶನ್ಸ್ ಅನ್ನು ಕೇಳ್ತಿದ್ದಾರೆ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್ ಆಯಿತಾ. 5 ಮಾರ್ಕ್ಸ್ಗೆ ಕೇಳ್ತಾರೆ ಆಯಿತಾ. ನೋಡಿ ಇದಕ್ಕೆ ಸೊಲ್ಯೂಷನ್ ನಾನು ನಿಮ್ಗೆ ಮಾಡಿ ಕಾಣಿಸ್ತೇನೆ ಇವಾಗ ಹೇಗೆ ಅಂತ ಹೇಳ್ಬಿಟ್ಟು. ಪ್ಲೀಸ್ ಮೇಕ್ ಎ ನೋಟ್ ಆಫ್ ದ ಸೊಲ್ಯೂಷನ್ ಆಯಿತಾ. ಸೊಲ್ಯೂಷನ್ ಈಗ ಒನ್ ಬೈ ಒನ್ ಮಾಡ್ತಾ ಹೋಗೋಣ. ಹೇಗೆ ಅಂದರೆ ನಮಗೆ ದ ಕ್ವಶನ್ ಇಸ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಫಾರ್ ಝಡ್. ಇಂಪೆಡೆನ್ಸನ್ನು ಕೇಳಿದ್ದಾರೆ ಅಲ್ವಾ, ಇಂಪೆಡೆನ್ಸನ್ನು ಕೇಳಿದ್ದಾರೆ. ಈಗ ಇಂಪೆಡೆನ್ಸಿಗೆ ಏನುಂಟು ಫಾರ್ಮುಲಾ, Z equal to square root of R square plus XL minus XC the whole square ಅಂತ ನಿಮ್ಗೆ ಗೊತ್ತಿದೆ ಹೆಂಗಂದ್ರೆ ಅಲ್ವಾ. ಸೊ ನಾವು ವಿ ಡೋಂಟ್ ನೋ ವಾಟ್ ಇಸ್ ದ ವ್ಯಾಲ್ಯೂ ಫಾರ್ XL ಆಸ್ ವೆಲ್ ಆಸ್ XC, ನಮ್ಗೆ ಗೊತ್ತಿಲ್ಲ ವ್ಯಾಲ್ಯೂ. ಸೊ ಹಾಗಾಗಿ ಲೆಟ್ ಮಿ ಟೇಕ್ ದ ವ್ಯಾಲ್ಯೂಸ್ ಫಾರ್ XL equal to 2 pi f into L ಅಂತ ತಗೋಣ. ದಟ್ ಈಸ್ ಈಕ್ವಲ್ ಟು 2 into 3.142 into ವಾಟ್, ದ ಫ್ರೀಕ್ವೆನ್ಸೀಸ್ ಅದಕ್ಕೆ ಬಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 50 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. 50 ಹರ್ಟ್ಸ್ ಇಂಟು ಎಲ್. ದ ಇಂಡಕ್ಟನ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ, 25.48 ಮಿಲಿ ಹೆನ್ರಿ 10 to the power of -3. ಓಕೆ, ದಿಸ್ ಇಸ್ ಈಕ್ವಲ್ ಟು, ಓಕೆ, ಸೊ ಈ ಥರ ಮಾಡಿದರೆ ಯು ಡೆಫಿನೆಟ್ಲಿ ಗೆಟ್ ಇಟ್ ಆಸ್ 8 ಓಮ್. ಓಕೆ, ಆಸ್ ದ ಆನ್ಸರ್. ನೀವು ಸಿಂಪ್ಲಿಫೈ ಮಾಡಿ ಯು ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ಫಾರ್ XL ಇಸ್ ಈಕ್ವಲ್ ಟು 8 ಓಮ್ ಅಂತ ಸಿಗುತ್ತೆ. ಸಿಮಿಲರ್ಲಿ XC ಕೂಡ ಕಂಡುಹಿಡಿಯಿರಿ. XC is equal to 1 divided by omega C, that is also equal to 1 divided by 2 pi f into C ಅಂತ ನಿಮ್ಗೆ ಗೊತ್ತಿದೆ. that is equal to substitute ಮಾಡಿ ವ್ಯಾಲ್ಯೂಸನ್ನು. that is equal to 1 divided by 2 into 3.142 into frequency is 50 into how much, the value of capacitance is given as how much, ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ, 796 ಮೈಕ್ರೋ ಅಂತ ಕೊಟ್ಟಿದ್ದಾರೆ. 796 micro 10 to the power of -6 ಅಂತ ಕೊಟ್ಟಿದ್ದಾರೆ. ಓಕೆ, ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಆನ್ಸರ್ ಆಸ್ 4 ಓಮ್. ದ ನಿಯರೆಸ್ಟ್ ಆನ್ಸರ್ ಇಸ್ 4 ಓಮ್ ಅಂತ ನಿಮಗೆ ಸಿಗುತ್ತೆ ಇದ್ರ ವ್ಯಾಲ್ಯೂ ಆಯಿತಾ. ಸೊ ನಾವು ಇಟ್ಸ್ ರಿಕ್ವೈರ್ಡ್ ಟು ಗೆಟ್ ದ ವ್ಯಾಲ್ಯೂ ಫಾರ್ ಇಂಪೆಡೆನ್ಸ್ Z. ಇವಾಗ ಸಿಂಪಲ್ ಆಗಿ ಮಾಡ್ಬೋದು ನೀವು. Z ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಈ ಫಾರ್ಮುಲಾನ ಯೂಸ್ ಮಾಡಿ ಇವಾಗ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್. ಓಕೆ, ವ್ಯಾಲ್ಯೂ ಆಫ್ R ಎಷ್ಟು 3 ಸ್ಕ್ವೇರ್ ಅಲ್ವಾ, ಅದು 3 ಸ್ಕ್ವೇರ್ ಪ್ಲಸ್ XL ಮೈನಸ್ X ಇದೆ ಹೋಲ್ ಸ್ಕ್ವೇರ್, ಅಂದರೆ 8 - 4 ಇದರದ್ದು ಹೋಲ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25, that is equal to how much, 5 ohm. That is equal to 5 ohm, and the 5 ohm is the right answer for this question ಆಯಿತಾ. ಯಾವುದಕ್ಕೆ, ಇಂಪೆಡೆನ್ಸಿಗೆ. ಓಕೆ, ಸೊ ನೆಕ್ಸ್ಟ್ ಕೇಳ್ತಿರೋದು ಫೇಸ್ ಡಿಫ್ರೆನ್ಸ್. ಓಕೆ, ಫೇಸ್ ಆ್ಯಂಗಲ್ ಅಥವಾ ಫೇಸ್ ಡಿಫ್ರೆನ್ಸನ್ನು ಕೇಳಿದ್ದಾರೆ ಆಯಿತಾ. ಅದನ್ನು ಸಾಲ್ವ್ ಮಾಡೋಣ ಇವಾಗ. ನೋಡಿ, ಫೇಸ್ ಡಿಫ್ರೆನ್ಸ್ಗೆ ಏನು ಮಾಡ್ತೀರಿ, ದ ಫೇಸ್ ಡಿಫ್ರೆನ್ಸ್ ಪೈ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವಾಟ್, ಏನಂತ ಹೇಳ್ಕೊಟ್ಟಿದೆ, ಪೈ ಸಾರಿ ಇಟ್ ಶುಡ್ ಬಿ ಹೌ ಮಚ್, ಫೇಸ್ ಡಿಫ್ರೆನ್ಸ್ ಟ್ಯಾನ್ ಇನ್ವರ್ಸ್ ಆಫ್ ಏನಂತ ಹೇಳ್ತೀನಿ ನಿಮಗೆ, ಇದಕ್ಕೆ XL ಮೈನಸ್ XC ಡಿವೈಡ್ ಬೈ R ಅಂತ ನಿಮ್ಗೆ ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ XL ಈಸ್ 8 ಬಂತು, -4 ಡಿವೈಡ್ ಬೈ 3 ಅಂತ ಗೊತ್ತಿದೆ. ದಟ್ ಈಸ್ ವಾಟ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 4 ಡಿವೈಡ್ ಬೈ 3 ಅಂತ ಬರುತ್ತೆ ನಿಮ್ಗೆ ಆನ್ಸರು. ಓಕೆ, ಡೆಫಿನೆಟ್ಲಿ ಗೆಟ್ ಇಟ್ ಇಸ್ ವಾಟ್ ಟ್ಯಾನ್ ಇನ್ವರ್ಸ್ ಆಫ್ 4/3. ಓಕೆ, ಸಪೋಸ್ ಇಫ್ ಯು ಡೂ ಸೊ ನಿಮ್ಗೆ ಏನು ಸಿಗುತ್ತೆ ಅಂದರೆ ಡೆಫಿನೆಟ್ಲಿ ಗೆಟ್ -53.1 ಡಿಗ್ರಿ ಅಂತ ಸಿಗುತ್ತೆ. ಯು ವಿಲ್ ಗೆಟ್ ದ ಆನ್ಸರ್ ಆಸ್ -53.1 ಡಿಗ್ರಿ. ಓಕೆ, ನೋಡಿ ಪೈ ವ್ಯಾಲ್ಯೂ ನೆಗೆಟಿವ್ ಅಂತಂದರೆ ನಾವು ಐ ಆಮ್ ಗೆಟಿಂಗ್ ದ ಪೈ ವ್ಯಾಲ್ಯೂ ಎಸ್ ನೆಗೆಟಿವ್ ಹಿಯರ್ ಅಲ್ವಾ. ನೆಗೆಟಿವ್ ಬರ್ತದೆ ನಮಗೆ. ದ ಸೆನ್ಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಲ್ಯಾಕ್ಸ್ ದ ವೋಲ್ಟೇಜ್ ಆಯಿತಾ. ಅಂದರೆ ಇವಾಗ ಏನಾಗಬೇಕಿತ್ತು, ಕರೆಂಟ್ ಲ್ಯಾಕ್ಸ್. ಓಕೆ, ಕರೆಂಟ್ ಲ್ಯಾಕ್ಸ್ ದ ವೋಲ್ಟೇಜ್ ಅಂತ ನಾವು ತೊಗೊಳ್ಬೋದು. ಅದೇ ಥರ ನಾವು ಇಲ್ಲೇ ಕೂಡ ಹೇಳ್ಬೋದು, ಇಫ್ XC ಈಸ್ ಗ್ರೇಟರ್ ದ್ಯಾನ್ XL ಆಯ್ತು ಅಂದ್ಕೊಂಡ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಸೇ ದಟ್ ಕರೆಂಟ್ ಲೀಡ್ಸ್ ಅಂತ ಹೇಳ್ತೀವಿ ನಾವು ಇವಾಗ. ಹಿಂಗಿದ್ದಾಗ ಕರೆಂಟ್ ಲೀಡ್ಸ್ ಅಂತ ಹೇಳ್ತೀವಿ. ಓಕೆ, ಅದು ಉಲ್ಟಾ ಇದ್ದಾಗ ವೆನ್ XC ಈಸ್ ಲೆಸ್ ದ್ಯಾನ್ XL ಆಗಿದ್ದರೆ ಆ ಟೈಮಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ಸೇ ದ್ಯಾಟ್ ಕರೆಂಟ್ ಈಸ್ ಲೀಡಿಂಗ್, ಸಾರಿ ಇವಾಗ ಏನಂತ ಹೇಳ್ತೀವಿ ಅಂದರೆ ಕರೆಂಟ್ ಲ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ ಸಚ್ ಕೇಸ್ ಯು ಕ್ಯಾನ್ ಸೇ ದ್ಯಾಟ್ ಕರೆಂಟ್ ಲ್ಯಾಕ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆಯಿತಾ. ಸೊ ಈ ಥರ ಮಾಡಿಬಿಟ್ಟು ನೀವು ಇದನ್ನು ಕಂಡುಹಿಡಿಯಬಹುದು. ಹಾಗೆಯೇ ಮತ್ತೊಂದು ಕ್ವಶನ್ನ ಕೇಳಿದ್ದಾರೆ ಅವರು. ಏನು ಕ್ವಶನ್ ಅಂತಂದರೆ ಪವರ್ ಡಿಸಿಪೇಟೆಡ್ ಆಯಿತಾ.
ಪವರ್ ಡಿಸಿಪೇಟೆಡ್ ಅನ್ನು ಕಂಡುಹಿಡಿಯೋಕ್ಕೆ ನಿಮಗೆ ಡಿಸಿಪೇಟೆಡ್ ಅನ್ನು ಕಂಡುಹಿಡಿಯೋಕ್ಕೆ ಯು ಕ್ಯಾನ್ ಯೂಸ್ ಅ ಸಿಂಪಲ್ ಫಾರ್ಮುಲಾ ಪವರ್ ಪಿ ಈಕ್ವಲ್ ಟು ವಿ ಇಂಟು ಐ ಅಂತ ತಗೋತೀವಿ ನಾವು ಪವರ್ ಪಿ ಈಕ್ವಲ್ ಟು ವಿ ಇಂಟು ಐ ಅದರಲ್ಲಿ ಐ ಕ್ಯಾನ್ ಯೂಸ್ ದಿ ಐ ಸ್ಕ್ವೇರ್ ಇಂಟು ಆರ್ ಹಿಂಗೂ ಕೂಡ ಮಾಡ್ಬೋದು ಯಾಕೆಂದರೆ ಸೇಮ್ ಕರೆಂಟ್ ಐ ಆರ್ ಎಮ್ ಎಸ್ ಫ್ಲೋ ಆಗುತ್ತಲ್ಲ ಹಂಗಂದ್ರೆ ಸೊ ಐ ಆರ್ ಎಮ್ ಎಸ್ ಇಸ್ ನಥಿಂಗ್ ಬಟ್ ಆರ್ ಎಮ್ ಎಸ್ ಕರೆಂಟ್ ಆಯಿತು ದಟ್ ಇಸ್ ವಾಟ್ ಐ ನಾಟ್ ಡಿವೈಡ್ ಬೈ ರೂಟ್ 2 ಸ್ಕ್ವೇರ್ ಇಂಟು ಆರ್ ಅಂತ ನಾವು ತಗೋತೀವಿ ದಟ್ ಈಸ್ ವಾಟ್ ಈಕ್ವಲ್ ಟು ಹೆಂಗೆ ತಗೋತೀರಿ ದಿಸ್ ಇಸ್ ವಾಟ್ ಐ ನಾಟ್ ಸ್ಕ್ವೇರ್ ಅಂದರೆ ಐ ನಾಟ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ದಟ್ ಈಸ್ ವಾಟ್ ವಿ ಆರ್ ಎಮ್ ಎಸ್ ಡಿವೈಡ್ ಬೈ ರೂಟ್ 2 ಅಂತ ಬರಬೇಕು ನಮಗೆ ಹಾಗಾಗಿ ಐ ಕ್ಯಾನ್ ಮೇಕ್ ಇಟ್ ಆಸ್ ಹೌ ಮಚ್ 283 ಓಕೆ 283 ಹಿಂಗೆ ತೊಗೋಬೋದಲ್ಲ ಇದನ್ನು ಐ ಕ್ಯಾನ್ ಮೇಕ್ ಇಟ್ ಲೈಕ್ ದಿಸ್ ಓಕೆ ಐ ಸ್ಕ್ವೇರ್ ಅಂತ ಮಾಡಿದಾಗ 283 ಡಿವೈಡ್ ಬೈ ಹೌ ಮಚ್ 5 ಇಂಟು 1 ಡಿವೈಡ್ ಬೈ ರೂಟ್ 2 ಇಂಟು 1 ಬೈ ರೂಟ್ 2 ಅಂತ ಅದನ್ನು ತೊಗೋತೀನಿ ಓಕೆ ಇಂಟು ಹೌ ಮಚ್ ಓಕೆ ಇಷ್ಟು ಮಾಡಿದ್ರೆ ನಿಮಗೆ ವಿಲ್ ಡೆಫಿನೆಟ್ಲಿ ಗೆಟ್ ದ ವ್ಯಾಲ್ಯೂ ಫಾರ್ ಹೌ ಮಚ್ ಏನು ಸಿಗುತ್ತೆ ನಿಮಗೆ ವಿಲ್ ಗೆಟ್ ದ ವ್ಯಾಲ್ಯೂ ಫಾರ್ ಐ ಆರ್ ಎಮ್ ಎಸ್ ಸಿಗುತ್ತೆ ಇವಾಗ ಆಯಿತಾ ದಿಸ್ ಇಸ್ ವಾಟ್ ದ ಐ ಆರ್ ಎಮ್ ಎಸ್ ಸಿಗುತ್ತೆ ಇಷ್ಟು ವ್ಯಾಲ್ಯೂ ಇಂಟು ಆರ್ ಇಸ್ ನಥಿಂಗ್ ಬಟ್ ಇದರ ಸ್ಕ್ವೇರ್ ಮಾಡಬೇಕು ನೀವು ಇಂಟು ಆರ್ ದ ವ್ಯಾಲ್ಯೂ ಆಫ್ ಆರ್ ಇಸ್ ಹೌ ಮಚ್ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ ವ್ಯಾಲ್ಯೂ ಆಫ್ ಆರ್ನ 3 ಓಮ್ ಅಂತ ಕೊಟ್ಟಿದ್ದಾರೆ ಓಕೆ ಸಪೋಸ್ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ ಯು ಡೆಫಿನೆಟ್ಲಿ ಗೆಟ್ ದ ಆನ್ಸರ್ ಆಸ್ 4800 ವ್ಯಾಟ್ ಅಂತ ಸಿಗುತ್ತೆ ನಿಮಗೆ ಡೆಫಿನೆಟ್ಲಿ ಗೆಟ್ ದ ವ್ಯಾಲ್ಯೂ ಫಾರ್ ಪವರ್ ಇಸ್ ಈಕ್ವಲ್ ಟು 4800 ವ್ಯಾಟ್ ಓಕೆ ಸೊ ಸರಿಯಾಗಿ ನೋಡಿ ದಿಸ್ ಇಸ್ ಹೌ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಈ ಥರ ನೀವು ಇದನ್ನು ಮಾಡ್ಬೋದು ಓಕೆ ಸೊ ಇಷ್ಟು ಮಾಡಬೇಕು ಇಷ್ಟು ಮಾಡಿದರೆ ನಿಮಗೆ ವಿಲ್ ಗೆಟ್ ದ ಆನ್ಸರ್ ಆಸ್ ಪವರ್ ಡಿಸಿಪೇಟೆಡ್ ಮಸ್ಟ್ ಬಿ ಈಕ್ವಲ್ ಟು 4800 ವ್ಯಾಟ್ ಓಕೆ ಇನ್ನೊಂದು ನಮಗೆ ಆ್ಯಕ್ಚುಲಿ ಇದಿದೆ ಏನು ಇವಾಗ ನಾವು ಐ ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಫಾರ್ ವಾಟ್ ಪವರ್ ಫ್ಯಾಕ್ಟರ್ ಇದನ್ನು ಕೂಡ ಮಾಡಬೇಡ ಪವರ್ ಫ್ಯಾಕ್ಟರ್ ಆಯಿತಾ ಪವರ್ ಫ್ಯಾಕ್ಟರ್ಗೆ ಅಂತ ಹೇಳ್ತೀರಿ cos pi equal to r divided by z cos pi equal to r by z ಅಂತ ಹೇಳ್ತೀವಿ the value of r is given as how much the value for r is given as how much ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ ಆಯಿತಾ the power factor is how much cos r ಅಂದರೆ 3 ಇದೆ ನಮಗೆ ಡಿವೈಡ್ ಬೈ how much z is given as 5 ಸೊ ಹಾಗಾಗಿ ಇಟ್ ವಿಲ್ ಬಿ how much 0.6 ಅಂತ ನೀವು ತೊಗೊಳ್ಬೋದು ಆಯಿತಾ ಸೊ ವರಿ ಮಾಡ್ಕೋಬೇಡಿ ನಾನು ಲಾಸ್ಟ್ ಪವರ್ ಡಿಸಿಪೇಟರಲ್ಲಿ ಹೌ ಡಿಡ್ ಯು ಫೈಂಡ್ ಔಟ್ ದ ವ್ಯಾಲ್ಯೂ ಫಾರ್ ಐ ಆರ್ ಎಮ್ ಎಸ್ ಇದು ಡೌಟ್ ಇರ್ಬೋದು ನಿಮಗೆ ಐ ಆರ್ ಎಮ್ ಎಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಡಿವೈಡ್ ಬೈ ಝಡ್ ಅಂತಿದೆ ಓಕೆ ವಿ ಆರ್ ಎಮ್ ಎಸ್ ಇಸ್ ನಥಿಂಗ್ ಬಟ್ ಹೆಂಗೆ ತೊಗೊಂಡ್ರೆ ನೀವು ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ವಿ ಆರ್ ಎಮ್ ಎಸ್ ದ ವಿ ಆರ್ ಎಮ್ ಎಸ್ ಇಸ್ ನಥಿಂಗ್ ಬಟ್ ವಿ ನಾಟ್ ಡಿವೈಡ್ ಬೈ ರೂಟ್ 2 ಅಂತ ತೊಗೊಳ್ತೀರಿ ಓಕೆ ಇಂಟು 1 ಡಿವೈಡ್ ಬೈ ಝಡ್ ಅಂತ ತೊಗೊಳ್ತೀರಿ ಓಕೆ ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ವಿ ನಾಟ್ ಅವ್ರು ನಮಗೆ 283 ಅಂತ ಕೊಟ್ಟಿದ್ದಾರೆ ಹೆಂಗಂದ್ರೆ ಡಿವೈಡ್ ಬೈ ಈಗ 283 ಡಿವೈಡ್ ಬೈ ಹೌ ಮಚ್ ರೂಟ್ 2 ಇಂಟು ವಾಟ್ 1 ಬೈ ಝಡ್ ಅಂದರೆ 5 ಅಂತ ತಗೋತೀವಿ ಇದರದ್ದು ನೀವಲ್ಲಿ ಸ್ಕ್ವೇರ್ ತೊಗೊಂಡ್ರೆ ಆಯಿತು ಅಷ್ಟೇ ಬಿಕಾಸ್ ಐ ಆರ್ ಎಮ್ ಎಸ್ ಸ್ಕ್ವೇರ್ ಬಿಕಾಸ್ ಪವರ್ ಪಿ ಈಕ್ವಲ್ ಟು ಐ ಆರ್ ಎಮ್ ಎಸ್ ಸ್ಕ್ವೇರ್ ಇಂಟು ವಾಟ್ ಆರ್ ಅಂತ ಮಾಡಿದ್ರೆ ಡೆಫಿನೆಟ್ಲಿ ಗೆಟ್ ದ ಪವರ್ ಆಯಿತು ಅದಕ್ಕೆ ನಮಗೆ ಆನ್ಸರ್ ಬಂದಿದೆ ಎಷ್ಟು ಬಂದಿದೆ ನಮಗೆ 4800 ವ್ಯಾಟ್ ಅಂತ ಬಿಟ್ಟು ಏನಾದರೂ ಡೌಟ್ ಬಂದರೆ ಕೇಳಲಿ ಅಂತ ಬಿಟ್ಟು ನಾನು ಇದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ ಆಯಿತಾ ದಟ್ಸ್ ಇಟ್ ಈ ಥರ ಮಾಡಬೇಕು ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್ 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿತ್ತು ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್ ಒನ್ ಓಕೆ ಸೊ ನಾವು ಲೆಟ್ ಮೀ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ನೋಡಿ ಏನು ಹೇಳುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಫ್ ಎ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ವಿತ್ ಎಲ್ ಈಕ್ವಲ್ ಟು 2 ಹೆನ್ರಿ ಓಕೆ ವಿತ್ ಎಲ್ ಈಕ್ವಲ್ ಟು 2 ಹೆನ್ರಿ ಸಿ ಈಕ್ವಲ್ ಟು 32 ಮೈಕ್ರೋಫ್ಯಾರಡ್ ಆ್ಯಂಡ್ ಆರ್ ಈಕ್ವಲ್ ಟು 10 ಓಮ್ ಓಕೆ ವಾಟ್ ಇಸ್ ದ ಕ್ಯೂ ವ್ಯಾಲ್ಯೂ ಅಂದರೆ ಕ್ಯೂ ಫ್ಯಾಕ್ಟರ್ ಕೇಳ್ತಿರೋದು ಅವರು ಈಗ ಆಯಿತಾ ಕ್ವಶನ್ ಫಸ್ಟ್ ಕ್ವಶನ್ ಏನು ರೆಸೊನೆಂಟ್ ಫ್ರೀಕ್ವೆನ್ಸಿ ಕೇಳ್ತಿದ್ದಾರೆ ಓಕೆ ದಟ್ ಸೈಡ್ ಫೈಂಡ್ ದ ವ್ಯಾಲ್ಯೂ ಫಾರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಯಿತಾ ರೆಸೊನೆಂಟ್ ಫ್ರೀಕ್ವೆನ್ಸಿ ಏನಿದೆ ನಮಗೆ ಫ್ರೀಕ್ವೆನ್ಸಿ ಫಾರ್ಮುಲಾ ಒಮೆಗಾ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ರೂಟ್ ಎಲ್ ಸಿ ಅಂತಿದೆ ಓಕೆ 1 ಬೈ ರೂಟ್ ಎಲ್ ಸಿ ಅಂತ ಇರೋದಕ್ಕೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಫಾರ್ ದಟ್ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ರೂಟ್ ಎಲ್ ಇಸ್ 2 ಹೆನ್ರಿ ಸಿ ಇಸ್ 32 ಮೈಕ್ರೋ 10 to the power of minus 6 ಅಂತ ತಗೊಳ್ತೀರಿ ದಿಸ್ ವಿಲ್ ಬಿಕಮ್ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 32 ಎಡ್ಲೆಂದ್ ಅಂದರೆ ಇಟ್ ವಿಲ್ ಬಿಕಮ್ 64 ಅಲ್ವಾ ಇದು 64 ಇಂಟು 10 to the power of minus 6 ಅಂತ ಆಗುತ್ತೆ ದಿಸ್ ವಿಲ್ ಆಲ್ಸೋ ಈಕ್ವಲ್ ಟು ಮಚ್ ರೂಟ್ 64 ಅಂದರೆ 1 ಡಿವೈಡ್ ಬೈ 8 ಅಲ್ವಾ 8 ಇಂಟು 10 to the power of minus 3 ಅಂತ ಆಯಿತು 1 ಬೈ 8 ಅಂದರೆ ಇಟ್ ವಿಲ್ ಬಿ ಈಕ್ವಲ್ ಟು 0.125 ಇಂಟು 10 to the power of 3 ಅಂತ ಆಗುತ್ತೆ ದಿಸ್ ಇಸ್ ಈಕ್ವಲ್ ಟು 125 ರೇಡಿಯನ್ಸ್ ಪರ್ ಸೆಕೆಂಡ್ ಅಂತ ಆಗುತ್ತೆ ರೇಡಿಯನ್ಸ್ ಪರ್ ಸೆಕೆಂಡ್ 125 ರೇಡಿಯನ್ಸ್ ಪರ್ ಸೆಕೆಂಡ್ ಅಂತ ಆಗಿರುತ್ತೆ ಆನ್ಸರ್ ಓಕೆ ಒಮೆಗಾ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ರೂಟ್ ಎಲ್ ಸಿ ದಟ್ ಇಸ್ ಈಕ್ವಲ್ ಟು 125 ರೇಡಿಯನ್ಸ್ ಪರ್ ಸೆಕೆಂಡ್ ಆಯಿತಾ ಸೊ ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ಒಮೆಗಾ ಈಗ ಒಮೆಗಾ ಸಿಕ್ತು ನಿಮಗೆ ಸಿಮಿಲರ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಫಾರ್ ವಾಟ್ ಕ್ಯೂ ಫ್ಯಾಕ್ಟರ್ ಅಲ್ವಾ ಕ್ಯೂ ಫ್ಯಾಕ್ಟರ್ ಬೇಕಾದ್ರೆ ನೀವು ಕಂಡುಹಿಡಿಯಬಹುದು ಕ್ಯೂ ಫ್ಯಾಕ್ಟರ್ ಮಸ್ಟ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ ಆರ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಸಿ ಆಯಿತಾ ಹಿಂಗೆ ಕೂಡ ಮಾಡ್ಬೋದು ದಿಸ್ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 10
into square root of L by C. The value for L is how much? 2 Henry divided by C is how much? 32 micro, 10 to the power of minus 6 ಅಂತ ತಗೋಣ. That is equal to 1 by 10 into ಇದು 2 1s are 2 16 ಆಗುತ್ತೆ. ಸೊ ಹಾಗಾಗಿ 1 divided by 4 into 10 to the power of 3 ಹೊರಗಡೆ ಉಳ್ಕೊಳ್ಳುತ್ತೆ, 10 to the power of minus 3 ಹೊರಗಡೆ ಉಳ್ಕೊಳ್ಳುತ್ತೆ. ಸೊ ದಟ್ಸ್ ರೀಸನ್ ವೈ 1 by 4 is 0.25 ಅಲ್ವಾ ಅದು 0.25 into how much? 10 to the power of 10 10 to the power of minus 3 it will become 10 to the power of plus 2 ಆಗುತ್ತೆ. So that it will become how much? 25. So the Q factor is how much? The Q factor is 25 ಅಂತ ನೀವು ತಗೊಳ್ಬೋದು. Okay, this is what the solution for Q factor. ಹಿಂಗೆ ನೀವು ಇದನ್ನ Q factor ನ ಸಾಲ್ಯೂಷನ್ ಮಾಡ್ಬೋದು. Okay, so I just feel that it's clear to everyone. ಎಲ್ಲರೂ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತಿದ್ದೀನಿ. Okay, so these are the two problems on alternating current for this session. ಆಯಿತಾ ನೋಡಿ, ಇಫ್ ಯು ವಾಂಟ್ ಟು ಬೈ ಅವರ್ ಶುಭದ ಎಜುಕೇಷನ್ಸ್ ಪ್ರಾಬ್ಲಮ್ ಸೆಟ್ಸ್, ಒಂದು ನೀಟಾಗಿ ಪ್ರಾಬ್ಲಮ್ ಸೆಟನ್ನು ಮಾಡಿದ್ವಿ ಆಯಿತಾ. ಅಟ್ ಜಸ್ಟ್ rupees 499, ಬರೀ 500 rupees ನಿಮ್ಗೆ ಸಿಗ್ತಾ ಇದೆ. ಡೆಫಿನೆಟ್ಲಿ ರಿಸಲ್ಟ್ ಓರಿಯೆಂಟೆಡೇ ಇದೆ. ಇಫ್ ಯು ವಾಂಟ್ ದಿಸ್ ಕೋರ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ 9448063816 ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೋಡಿ, ಲಾಸ್ಟ್ ಇಯರ್ ಕೂಡ ಇದೇ ಥರ ಸೇಮ್ ಥರ ಮಾಡಿಕೊಟ್ಟಿದ್ದೆ. ಆ್ಯಕ್ಚುಲಿ 15 out of 15 ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ಆಗಿತ್ತು ಹೋದ ವರ್ಷನೂ ಕೂಡ, ಅದಕ್ಕೂ ಹೋದ ವರ್ಷನೂ ಕೂಡ 2020 ಕೂಡ ಹಾಗೆ ಬಂದಿತ್ತು, ಈವನ್ 2019 ಕೂಡ ಹಾಗೆ ಬಂದಿದೆ. I would definitely put my all effort to give the very good content ಕೊಡೋಕ್ಕೆ ಟ್ರೈ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ನಮಗೇನು ರೆವೆನ್ಯೂ ಇರೋದಿಲ್ಲ. ಪ್ಲೀಸ್ ಟ್ರೈ ಟು ಟೇಕ್ ದ ಶುಭದ ಎಜುಕೇಷನ್ಸ್ ಪ್ರಾಬ್ಲಮ್ ಸೆಟ್ಸ್ ಅಟ್ ಜಸ್ಟ್ rupees 500 ಆಯಿತಾ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಷ್ಟೇ, ಮತ್ತೇನಿಲ್ಲ. ನನ್ನ ಕಡೆ ನಾನು ಒಳ್ಳೆ ಹೆಲ್ಪ್ ಮಾಡೇ ಮಾಡ್ತೀನಿ, ನೋ ಡೌಟ್ ಅಬೌಟ್ ಇಟ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.